ಪ್ರಸನ್ನ ಅವ್ರಿಗೆ ಒಂದು ಅವಕಾಶವನ್ನ ಕೊಟ್ಟು ಪ್ರಸನ್ನ ಅವರು ಸ್ಪರ್ಧೆ ಮಾಡಲೇಬೇಕು ಅನ್ನೋ ತರ ಆದ್ರೆ ಅಂತ ಸಂದರ್ಭ ಬಂದು ನನಗೇನೋ ಒಂದು ಅವಕಾಶ ಕೊಟ್ಟಿದೆ ಆದರೆ ಪಿರಿಯಾಪಟ್ಟಣದ ರಾಜಕಾರಣದ ಇತಿಹಾಸದಲ್ಲಿ ಹೊಸ ಅಲೆನ ಸೃಷ್ಟಿ ಮಾಡುವಂಥ ಕೆಲಸನ ಖಂಡಿತ ಮಾಡ್ತೀನಿ. ನನ್ನ ಮಗ ಎಲ್ಲೋ ಒಂದ್ ಕಡೆ ನನಗೆ ಬೇಸರವನ್ನ ಉಂಟು ಮಾಡ್ಬಿಟ್ರು, ಎಲ್ಲೋ ಒಂದ್ ಕಡೆ ಬೇರೆಯವ್ರ ಸಂಘವನ್ನ ಸೇರಿ ಈ ತರ ಆಗ್ಬಿಟ್ಟ. ನಾನೇನೋ ಬೇರೆಯವ್ರ ಮಾತು ಕೇಳ್ಕೊಂಡು ನೋಡಿ ಅಂತ ಚಿಕ್ಕ ಹುಡುಗನಲ್ಲ, ನನಗೂ 46 ವರ್ಷ ಮುಗೀತು. ನಾನು ಯಾರ ಮಾತು ಕೇಳಿ ತಪ್ಪಾದಿ ತುಳಿಯಂತ ಕೆಲಸ ಇಲ್ಲ. ನಿಮ್ಗೊಂದು ನಂಬಿಕೆ ಇದೆಯಾ ಸರ್? ಯಾಕಂದ್ರೆ ನಿಮಗೆ ಟಿಕೆಟ್ ಕೊಟ್ರೆ ನಿಮ್ಮ ತಂದೆ ನಿಮ್ಮ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಒಂದು ಗೆಲುವಿಗಾಗಿ ಶ್ರಮಿಸ್ತಾರೆ ಅಂತ ಅನ್ಸುತ್ತೆ. ಯಾವ ತಂದೆ ಮಕ್ಕಳ ಭವಿಷ್ಯಕ್ಕೆ ಕಲ್ಲಾಗಕ್ಕೆ ಇಷ್ಟಪಡ್ತಾರೆ? ಖಂಡಿತ ನಮ್ಮ ತಂದೆ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ತಂದೆ ಯಾವತ್ತೂ ಮಕ್ಕಳು ಶ್ರೇಯಸ್ ಬಯಸ್ತಾ ಹೊರತು ಯಾವತ್ತೂ ಕೆಟ್ಟದ್ದು ಬಯಸೋದಿಲ್ಲ. ತಂದೆ ಹೇಳ್ತಾರೆ ಸರ್, ಇದೊಂದು ಬಾರಿ ನನಗೆ ಬಿಟ್ಕೊಡ್ಬೇಕು, ಅವರು ನನ್ನ ಮಗ MLA ಆಗಿರ್ತಾರೆ, ನಾನು ಅದನ್ನ ನೋಡ್ತೀನಿ. ನಾನೇನು ಕೇಳಕ್ಕೆ ಹೋಗಿಲ್ವಲ್ಲ ಟಿಕೆಟ್ ಬೇಕು ಅಂತ. ಪಕ್ಷಕ್ಕೆ ಯಾವುದೇ ರೀತಿ ಧಕ್ಕೆ ಆಗರಂತ ರೀತಿ ಕೆಲಸನ ಖಂಡಿತ ನಾವು ಮಾಡೋದಿಲ್ಲ, ಮುಂದೆ ಮಾಡಕ್ ಹೋಗೋದಿಲ್ಲ. ಪ್ರಸನ್ನ ಅವರು ನಡೆ ಸರಿ ಇಲ್ಲ ಅನ್ನೋ ತರ ಎಲ್ಲ ಮಾತಾಡ್ತಾರೆ. ಎಲ್ಲ ಸಂಘಟನೆಗಳಲ್ಲೂ ಕೂಡ ಪ್ರಸನ್ನ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಆದ್ರೂ ಸಹ ಇಡೀ ತಾಲೂಕಲ್ಲಿ ಮಹಿಳೆಯರು, ಹಿರಿಯರು, ಯುವಕರು, ಮಕ್ಕಳು ಸುಧಾ ಪ್ರಸನ್ನ ಅಂತ ಏನಿವತ್ತು ಪ್ರೀತಿನ ಪಡ್ತಾರೆ. ಅದನ್ನ ನೋಡಿ ಸಹಿಸ್ಲಿಕ್ಕೆ ಆಗ್ದೇನೆ ಇಂಥದ್ದೆಲ್ಲ ಅಪಪ್ರಚಾರ ಮಾಡೋದು ಅಷ್ಟೇ ಹೊರತು. ಪಿರಿಯಾಪಟ್ಟಣದಲ್ಲಿ ಪ್ರಸನ್ನ ಅವರ ಒಂದು ಅಲೆ ಎದ್ದಿರುವಂತದ್ದು. ಯಾಕಂದ್ರೆ MLA ಮಾಡೇ ಮಾಡ್ತೀವಿ, ವಿಧಾನಸೌಧಕ್ಕೆ ಕಳ್ಸಿಕೊಡ್ತೀವಿ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು. ನೀವೇ ಹೇಳ್ದಂಗೆ 2 ದಶಕದಿಂದ 22 ವರ್ಷದಿಂದನೂ ಪಕ್ಷದ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡಿದ್ದೀನಿ. ಜನರ ಮನಸ್ಸಲ್ಲಿ ಮನೆಯ ಮಗ ಅನ್ನೋ ಒಂದು ವಿಶ್ವಾಸನ ಗಳಿಸಿದ್ದೀನಿ. ಆದರೆ ನಮ್ಮ ಗುರಿ ಒಂದೇ, ಈ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ಸಚಿವರು, ಪಶುಸಂಗೋಪನಾ ಸಚಿವರು, ಅದಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಅರ್ಧಂಬರ್ಧ ಗೋಡೆ ಕಟ್ಟೋದ್ರ ಮುಖಾಂತರ ಸ್ಟಾಪ್ ಮಾಡಿದ್ರೆ 3 ವರ್ಷ ಸುತ್ತ ಕೆಲಸ ಮಾಡಕ್ ಬಿಡ್ತಾರೆ. ಅದೇ ಇಲಾಖೆ ಮಂತ್ರಿಯಾಗಿ ಇಟ್ಕೊಂಡು ಪಶುಹಾರ ಘಟಕನ ಮಾಡಕ್ ಹೋದ್ರೆ ಅದನ್ನ ಸ್ಟಾಪ್ ಮಾಡೋದಿಲ್ಲ. ಇದು ನಿಜವಾಗ್ಲೂ ಅಸಹ್ಯ ಆದಂತ ಕೆಲಸ. ರೈತರು ಸಾಲ ಮನ್ನಾ ಮಾಡಿದಿಲ್ಲ, ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿನೂ ಸುಧಾ ಮಾಡಿಲ್ಲ. ಕುಮಾರಣ್ಣ ಮಾತ್ರ ಕೆಲಸ ಮಾಡಂತದ್ದನ್ನ ಶಾಸನ ಪ್ರದರ್ಶನ ಮಾಡೋರು. ಜೊತೆಗೆ ಮೊನ್ನೆ ಪಾರ್ಲಿಮೆಂಟ್ ಸುಧಾ 94 ವರ್ಷದ ದೇವೇಗೌಡರು ನೀರಾವರಿ ವಿಚಾರದಲ್ಲಿ ಭಾವುಕರಾಗಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡಿದ್ದಿಲ್ಲ. ತಂದೆ ಮತ್ತೆ ಮಗನ ಒಂದು ಸಂಬಂಧ ಎಷ್ಟರ ಮಟ್ಟಿಗಿದೆ ಅಂತ ಈಗಾಗಲೇ ನಿಮಗೂ ಕೂಡ ಗೊತ್ತು ಸರ್. ನಾನು ಆಗಲೇ ಹೇಳ್ದಂಗೆ 22 ವರ್ಷ ನಮ್ಮ ತಂದೆಯವರಿಗೋಸ್ಕರನೇ ಕೆಲಸ ಮಾಡಿದ್ದೀನಿ ಹೊರತು ನಾನು ಸ್ವಾರ್ಥಕ್ಕೆ ಯಾವುದೂ ಕೆಲಸ ಮಾಡಿಲ್ಲ. ನಮ್ಮ ತಂದೆಯವರು ಈ ಪಿರಿಯಾಪಟ್ಟಣ ಕ್ಷೇತ್ರಕ್ಕೆ ಒಂದು ಬಾರಿ ಶಾಸಕರಾಗಲೇಬೇಕು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸವನ್ನ ಬಹಳ ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಅದನ್ನ ನೀವೆಲ್ಲ ನೋಡಿದಿರಿ. ಇಂಥ ಅಭಿವೃದ್ಧಿ ಕೆಲಸ ಪಿರಿಯಾಪಟ್ಟಣಕ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೋಸ್ಕರನೇ ಇಲ್ಲಿವರೆಗೆ ರಾಜಕಾರಣ ಮಾಡಿರೋದೆಲ್ಲ ಪೂರ್ತಿ ನಾನು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಗೆ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ ಅಷ್ಟೇ. ಪಿರಿಯಾಪಟ್ಟಣದಲ್ಲಿ ಜನರೊಂದಿಗೆ ಜನತಾ ದಳ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದಿರುವಂಥದ್ದು. ಇವತ್ತು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಮೈಮೂಲ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಪ್ರಸನ್ನ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅದೇ ಕ್ಷೇತ್ರದವರು, ಅವರ ಅಪ್ಪ ಮಕ್ಕಳ ಒಂದು ನೇತೃತ್ವದಲ್ಲಿ ಅದ್ದೂರಿಯಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಡೆದಿರುವಂಥದ್ದು. ಸರ್, ಮೊದಲಿಗೆ ಸರ್, ವಿಶೇಷವಾಗಿ ಪಿರಿಯಾಪಟ್ಟಣದಲ್ಲಿ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಒಂದು ನಾಯಕತ್ವದ ಬೆಳವಣಿಗೆಯನ್ನು ಕೂಡ ನೀವೆಲ್ಲ ತೋರಿಸಿದ್ದೀರಾ, ನಾಯಕರೆಲ್ಲ ಸೇರಿಕೊಂಡು. ನಿಮ್ಮ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಸರ್ ಎಷ್ಟರ ಮಟ್ಟಿಗೆ ನಡೀತು ನಿನ್ನೆ ಏನದು ಸರ್? ನಿನ್ನೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತು. ಇದಕ್ಕೆ ಶಕ್ತಿಯನ್ನು ತುಂಬಿದಂಥರು ನಮ್ಮ ಕಾರ್ಯಕರ್ತರು. ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ, ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಏನಿವತ್ತು ರಾಜ್ಯದುದ್ದಕ್ಕೂ ಪ್ರವಾಸ ಮಾಡೋದ್ರ ಮುಖಾಂತರ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷವನ್ನು ಬಲಪಡಿಸ್ತಾ ಇದ್ದಾರೆ. ಅವರಿಗೆ ನಾವು ಕೈ ಜೋಡಿಸಿ ಎಲ್ಲ ಕಾರ್ಯಕರ್ತರು, ನನ್ನಂಥ ಲಕ್ಷಾಂತರ ಕಾರ್ಯಕರ್ತರು ಕೈ ಜೋಡಿಸಿ ಮುಂದಿನ ದಿನದಲ್ಲಿ ಈ ರಾಜ್ಯದಲ್ಲಿ ಬಡವರ ಬಂಧು, ರೈತರ ಆಶಾಕಿರಣರಾದಂಥ HD ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ನಿಖಿಲ್ ಅವ್ರ ನಾಯಕತ್ವದಲ್ಲಿ ಪಕ್ಷವನ್ನು ನಡೆಸಬೇಕು ಅಂತ ನಾವೆಲ್ಲ ಹಗಲು ಇರೋರು ಶ್ರಮಿಸ್ತಾ ಇದ್ದೀವಿ ಸರ್. 2 ದಶಕಗಳಿಂದ ನಡೀತಾ ಇದೆ ಸರ್ ಈ ಒಂದು ನಿಮ್ಮ ಒಂದು ಸಂಘಟನೆಗಳು, ಪಕ್ಷದ ಸಂಘಟನೆಗಳು, ಪಕ್ಷದ ಬಗ್ಗೆ ನಿಮಗಿರುವಂತಹ ಒಲವು, ಇದನ್ನೆಲ್ಲ ನೋಡಿದ್ರೆ ಸರ್ ನೆನ್ನೆ ಏನು ಅನ್ನಿಸ್ತು ಸರ್? ಅಷ್ಟು ದೊಡ್ಡ ಮಟ್ಟಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿ, ಅದು ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆಗಿದ್ರಿ, ಎಲ್ಲ ನಾಯಕರುಗಳ ಜೊತೆ ಇದ್ರಿ, ಏನು ಅನ್ನಿಸ್ತು ಸರ್? ನಮಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣದಲ್ಲಿ ಮೊದಲನೇ ಕಾರ್ಯಕ್ರಮ ಮಾಡಿದ್ದು ನಮ್ಗೆ ಭಾಳ ಸಂತೋಷ ಆಗ್ತು. ಪಿರಿಯಾಪಟ್ಟಣದಿಂದ ಕಾರ್ಯಕ್ರಮ ಏನು ಶುರು ಆಯಿತು ಮೈಸೂರು ಜಿಲ್ಲೆಯಲ್ಲಿ, ಜಿಲ್ಲೆಯಾದ್ಯಂತ ಇದು ಹೆಮ್ಮರವಾಗಿ ಬೆಳೆದು ಎಲ್ಲ ನಾಯಕರುಗಳ ಆಶ್ರಯದಲ್ಲಿ ಈ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಕಾರ್ಯಕರ್ತರ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಪಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಕೈ ಜೋಡಿಸಿ JDS ಪಕ್ಷವನ್ನು ಬಲವರ್ಧನೆ ಮಾಡಿ ಈ ರೈತರ ಪಕ್ಷವಾದಂಥ JDS ಪಕ್ಷವನ್ನು ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿ ಒಂದು ಹೊಸ ಅಭಿವೃದ್ಧಿ ಅಲೆ ಹತ್ರ ಹೋಗಬೇಕು ಅಂತ ನಮ್ಮ ಆಸೆ ಅಷ್ಟೇ.
ಸರ್, ಪಿರಿಯಾಪಟ್ಟಣದಲ್ಲಿ ಪ್ರಸನ್ನ ಅವರ ಒಂದು ಅಲೆ ಎದ್ದಿರುವಂಥದ್ದು. ಯಾಕಂದರೆ ಆ ಕಾರ್ಯಕರ್ತರಾಗಿರ್ಬೋದು, ನಿಮ್ಮ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಪ್ರಸನ್ನ ಪ್ರಸನ್ನ ಅಂತ ಹೆಸರು ಹೇಳ್ತಾನೆ ಇದ್ದರು. ಈ ಬಾರಿ ಪ್ರಸನ್ನ ಅವರೇ ಟಿಕೆಟ್ ಸಿಗುತ್ತೆ, ಈ ಬಾರಿ MLA ಮಾಡೇ ಮಾಡ್ತೀವಿ, ವಿಧಾನಸೌಧಕ್ಕೆ ಕಳಿಸ್ಕೊಡ್ತೀವಿ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು. ನೀವೇ ಹೇಳ್ದಂಗೆ 2 ದಶಕದಿಂದ 22 ವರ್ಷದಿಂದನೂ ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆ ಮಾಡೋದ್ರ ಮುಖಾಂತರ ಪಕ್ಷದ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಿದ್ದೀನಿ. ಜನರ ಮನಸ್ಸಲ್ಲಿ ಮನೆಯ ಮಗ ಅನ್ನೋ ಒಂದು ವಿಶ್ವಾಸನ ಗಳಿಸಿದ್ದೀನಿ. ಆದ್ದರಿಂದ ಪಿರಿಯಾಪಟ್ಟಣ ತಾಲೂಕಲ್ಲಿ ಪ್ರಸನ್ನ ಅನ್ನೋದು ಮಾಮೂಲಿ ಸಹಜ. ಆದರೆ ನಮ್ಮ ಗುರಿ ಒಂದೇ, ಈ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾಯಿದ್ವಿ. ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ತೊಗೊಂಡ್ರು ನಾವು ಬದ್ಧವಾಗಿ ಕೆಲಸ ಮಾಡ್ತೀವಿ ಸರ್. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿಲ್ಲ ಸರ್, ಯಾರು ಅಭ್ಯರ್ಥಿ ಅನ್ನೋದನ್ನ. ಒಂದು ವೇಳೆ ಸರ್ ಪ್ರಸನ್ನ ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ಟು ಪ್ರಸನ್ನ ಅವರು ಸ್ಪರ್ಧೆ ಮಾಡಲೇಬೇಕು ಅನ್ನೋ ಥರ ಆದರೆ ನಿಮ್ಮ ಕಾರ್ಯಕರ್ತರ ಒಂದು ಜೊತೆ ಕೈಗೂಡಿಸ್ಲಿಕ್ಕೆ ನೀವು ಸಿದ್ಧರು ಆಗಿದ್ದೀರಾ ಅನ್ನೋದು ಸರ್? ಇದು ಕಾರ್ಯಕರ್ತರು ಬಿಟ್ಟಿದ್ದು, ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು. ಅಂಥ ಸಂದರ್ಭ ಬಂದು ನನಗೇನೋ ಒಂದು ಅವಕಾಶ ಕೊಟ್ಟಿದೆ ಆದರೆ ಪಿರಿಯಾಪಟ್ಟಣದ ರಾಜಕಾರಣದ ಇತಿಹಾಸದಲ್ಲಿ ಹೊಸ ಅಲೆನ ಸೃಷ್ಟಿ ಮಾಡೋಂಥ ಕೆಲಸನ ಖಂಡಿತ ಮಾಡ್ತೀನಿ. ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಪಿರಿಯಾಪಟ್ಟಣ ತಾಲೂಕಿನ ಜನತೆಗೆ ನ್ಯಾಯ ಕೊಡಿಸೋಂಥ ಕೆಲಸನ ಖಂಡಿತ ಮಾಡ್ತೀನಿ. ಈಗ ಅಲ್ಲಿ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಸರ್ ನಿಮ್ಮ ನಾಯಕರುಗಳೆಲ್ಲ ಇದ್ದರು. ನೀವು ಮತ್ತು ನಿಮ್ಮ ತಂದೆಯ ನಡುವೆ ಒಂದು ಬಿರುಕಿರ್ಬೋದು, ಆದರೂ ಸಹ ಎಲ್ಲೋ ಒಂದು ಕಡೆ ಒಂದು ವೇದಿಕೆಯಲ್ಲಿ ಅದೆಲ್ಲ ಬೇಕಾಗಿತ್ತು ಅನ್ನೋದು ಸರ್? ನಮ್ಮ ತಂದೆ ಮಧ್ಯೆ ಏನು ಬಿರುಕೇನಿಲ್ಲ. ನಾಯಕರೆಲ್ಲ ಒಗ್ಗಟ್ಟಾಗಿ ಪಕ್ಷ ಕಟ್ಟಬೇಕು, ನಮ್ಮ ಪಕ್ಷದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ತೋರಿಸಿದ್ದಾರೆ ಅಷ್ಟೇ. ಏನು ಹೈಕಮಾಂಡ್ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಪಿರಿಯಾಪಟ್ಟಣ ಕ್ಷೇತ್ರ ಅವ್ರಿಗೆ ಚಿರಪರಿಚಿತ. ಎಲ್ಲವನ್ನೂ ಬಲ್ಲಂಥ ಶಕ್ತಿ ಅವ್ರು ಬೆಳೆಸ್ಕೊಂಡಿದ್ದಾರೆ. ಅವ್ರೇನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಖಂಡಿತ. ಯಾಕಂದರೆ ತಂದೆ ಮತ್ತು ಮಗನ ಒಂದು ಸಂಬಂಧ ಎಷ್ಟರ ಮಟ್ಟಿಗಿದೆ ಅಂತ ಈಗಾಗಲೇ ನಿಮಗೂ ಕೂಡ ಗೊತ್ತು ಸರ್. ಯಾಕಂದರೆ ತಂದೆ ಮತ್ತು ಮಗನ ಮಧ್ಯೆ ಈ ರೀತಿ ಇದೆ ಅಂತ ನಿಮ್ಮ ನಾಯಕರುಗಳೇನೇ ಹೇಳ್ತಾರೆ. ಸ್ಟೇಜ್ ಮೇಲೆ ಒಂದು ರೀತಿ ಬೇರೆ ಥರ ಘಟನೆಗಳು ನಡೀತದೆ. ಅದನ್ನೆಲ್ಲ ನೆನೆಸ್ಕೊಂಡಾಗ ಸರ್ ಏನು ಅನಿಸ್ತು ಅನ್ನೋದು ಸರ್ ಪ್ರಸನ್ನ ಅವ್ರಿಗೆ? ನಾನು ಆಗಲೇ ಹೇಳ್ದಂಗೆ 22 ವರ್ಷ ನಮ್ಮ ತಂದೆಯವ್ರಿಗೋಸ್ಕರನೇ ಕೆಲಸ ಮಾಡಿದ್ದೀನಿ ಹೊರತು ನಾನು ಸ್ವಾರ್ಥಕ್ಕೆ ಯಾವುದೂ ಕೆಲಸ ಮಾಡಿಲ್ಲ. ನಮ್ಮ ತಂದೆಯವರು ಈ ಪಿರಿಯಾಪಟ್ಟಣ ಕ್ಷೇತ್ರಕ್ಕೆ ಒಂದು ಬಾರಿ ಶಾಸಕರಾಗಲೇಬೇಕು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸವನ್ನು ಭಾಳ ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಅದನ್ನು ನೀವೆಲ್ಲ ನೋಡಿದಿರಿ. ಇಂಥ ಅಭಿವೃದ್ಧಿ ಕೆಲಸ ಪಿರಿಯಾಪಟ್ಟಣಕ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೋಸ್ಕರನೇ ಇಲ್ಲಿವರೆಗೆ ರಾಜಕಾರಣ ಮಾಡಿರೋದೆಲ್ಲ ಪೂರ್ತಿ ನಾನು ನಮ್ಮ ತಂದೆ ಒಂದು ಒಳ್ಳೆಯ ಅವಕಾಶ ಸಿಗಲಿ, ಪಕ್ಷ ಬೆಳವಣಿಗೆ ಆಗಲಿ, ಕಾರ್ಯಕರ್ತರಿಗೆ ನ್ಯಾಯ ಸಿಗಲಿ, ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಗೆ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ ಅಷ್ಟೇ. ಕೆಲವೊಬ್ರು ಹೇಳ್ತಾರೆ ಸರ್ ಪ್ರಸನ್ನ ಅವರು ನಡೆ ಸರಿ ಇಲ್ಲ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಯಾಕೆ ಪ್ರಸನ್ನ ಅವರ ನಡೆ ಸರಿ ಇಲ್ಲ? ಯಾಕಂದರೆ ಪಿರಿಯಾಪಟ್ಟಣದಲ್ಲಿ ಎಲ್ಲ ಸಂಘಟನೆಗಳಲ್ಲೂ ಕೂಡ ಪ್ರಸನ್ನ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಆದರೂ ಸಹ ಎಲ್ಲೋ ಒಂದು ಕಡೆ ನಡೆ ಸರಿ ಇಲ್ಲ ಅವ್ರದ್ದು, ಆ ರೀತಿ ಎಲ್ಲ ಮಾತಾಡ್ತಾರೆ ಅನ್ನೋದು ಯಾಕೆ ಅನ್ನೋದು? ನಾನು ಎಲ್ಲೂ ಸುಧಾ ದುಡುಕಿ ವ್ಯತ್ಯಾಸಗಳನ್ನ ಮಾಡ್ಕೊಂಡಿಲ್ಲ. ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಅಷ್ಟೇ, ಅಧಿಕಾರ ಇಲ್ಲದೆ ಹೋದಾಗಲೂ ಅಷ್ಟೇ. ಪಕ್ಷ ಅಧಿಕಾರದಲ್ಲಿದ್ದಾಗ ನಾನು ಯಾವುದೇ ಇಲಾಖೆಗೆ ತಲೆ ಹಾಕಿಲ್ಲ, ಯಾವುದೇ ಒಂದು ಭ್ರಷ್ಟಾಚಾರ ಮಾಡಿಲ್ಲ, ಇಲ್ಲ ಎಲ್ಲೂ ಸುಧಾ ನಾನು ಪಕ್ಷಕ್ಕೆ ಮುಜುಗರ ಆಗೋಂಥ ಕೆಲಸನ ನಾನು ಮಾಡಿಲ್ಲ. ಸಂಪೂರ್ಣವಾಗಿ ನಮ್ಮ ತಂದೆಯವರ ನಾಯಕತ್ವದಲ್ಲೇ ಅವಾಗ ಆಡಳಿತವನ್ನು ಮಾಡಿದಂಥವ್ರು ನಮ್ಮ ತಂದೆನೂ ಸುಧಾ ಭಾಳ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಆಡಳಿತ ಮಾಡೋರು ಹೊರತು ಎಲ್ಲೂ ಅವರು ವ್ಯತ್ಯಾಸ ಮಾಡ್ಕೊಳ್ಳೋಂಥ ಕೆಲಸನ ಮಾಡಿಲ್ಲ ಅವರು. ಹಾಗಾಗಿ ಪಕ್ಷಕ್ಕೆ ಮುಜುಗರ ತರದಂಥದ್ದಾಗಲಿ, ಜನಸಾಮಾನ್ಯರಲ್ಲಿ ಮುಜುಗರ ತರದಂತಾಗಲಿ ನಾವು ಕೆಲಸ ಎಲ್ಲೂ ಮಾಡಿಲ್ಲ. ಯಾರೋ ವಿರೋಧಿಗಳು ನಮ್ಗೆ ಆಗದೆ ಹೋದರು. ಇಡೀ ತಾಲೂಕಲ್ಲಿ ಮಹಿಳೆಯರು, ಹಿರಿಯರು, ಯುವಕರು, ಮಕ್ಕಳು ಸುಧಾ ಪ್ರಸನ್ನ ಅಂತ ಏನಿವತ್ತು ಪ್ರೀತಿನ ಪಡ್ತಾರೆ, ಅದು ನೋಡಿ ಸಹಿಸ್ಲಿಕ್ಕಾಗ್ದೇ ಇಂಥದ್ದೆಲ್ಲ ಅಪಪ್ರಚಾರ ಮಾಡೋದು ಅಷ್ಟೇ ಹೊರತು ನಮ್ಮ ತಾಲೂಕಾದ್ಯಂತ ಇಡೀ ಜನರ ಮನಸ್ಸಲ್ಲಿ ಮನೆ ಮಾಡೋದ್ರ ಮುಖಾಂತರ ನನ್ನ ಮನೆ ಮಗ ಪ್ರಸನ್ನ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೀನಿ. ಯಾಕಂದರೆ ಸರ್ ಒಂದು ಹಳ್ಳಿಗೆ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯಗಳು, ಅದರಲ್ಲೂ ಪ್ರಮುಖವಾಗಿ ತಾವು ಮೈಮೂಲ ಅಧ್ಯಕ್ಷರಾದಂತಹ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಒಂದು ಹಳ್ಳಿಗೆ ಬೇಕು, ಒಂದು ಗ್ರಾಮಕ್ಕೆ ಬೇಕು ಅಂತಂದರೆ ಒಂದು ಡೈರಿ ಬೇಕೇ ಬೇಕು. ಯಾಕಂದರೆ ಯಾರೋ ಒಬ್ಬರು ಮಹಿಳೆಯೂ ಕೂಡ ಹತ್ತಿರ ಇದ್ದರೆ ಹೋಗಿ ಹಾಲಿನ ಡೈರಿಲಿ ಹಾಲು ಹಾಕ್ಬಿಟ್ಟು ಬರ್ಬೋದು, ಅವರ ಒಂದು ಜೀವನವನ್ನು ನಡೆಸ್ಬೋದು. ಇಂತಹ ಒಂದು ಕೆಲಸವನ್ನು ಪ್ರಸನ್ನವರು ಕೈಗೆತ್ಕೊಳ್ತಾರೆ. ಎಲ್ಲ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಡೈರಿಗಳಾಗುತ್ತೆ, ಮಹಿಳೆಯರೆಲ್ಲ ನೆಮ್ಮದಿಯಾಗಿ ಒಂದು ಜೀವನವನ್ನು ಕಟ್ಕೊಬೋದು. ಆ ರೀತಿ ಮಾಡಿದಂಥವ್ರು ನೀವು ಸರ್. ನಾನು 10 ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ನಡೆದು ಬಂದಿದ್ದೀನಿ. ಎಲ್ಲೂ ಸುಧಾ ವ್ಯತ್ಯಾಸವನ್ನು ಮಾಡ್ಕೊಂಡಿಲ್ಲ. ನಮ್ಮ ತಾಲೂಕಿನಲ್ಲಿ ಏನು 45,000 ಲೀಟ್ರ್ ಹಾಲು ಹೋಗ್ತಿತ್ತು, ಇವತ್ತು 2 ಲಕ್ಷ ಚಿಲ್ಲರೆ ಲೀಟ್ರು ಹಾಲನ್ನ ಇವತ್ತು ನಮ್ಮ ರೈತರು ಉತ್ಪಾದನೆ ಮಾಡ್ತಾಯಿದ್ದಾರೆ. ಜೊತೆಗೆ 210 ಸಂಘಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಸ್ಥಾಪನೆಯಾಗಿದೆ. ಭಾಳಷ್ಟು 75%ಗಿಂತ ಮೇಲೆ ಸಂಘಗಳು ಬಿಲ್ಡಿಂಗ್ ಆಗಿದೆ. ಕೆಲವು ದೊಡ್ಡ ದೊಡ್ಡ ಗ್ರಾಮಗಳಿಗೆ BMCಯನ್ನು ಕೊಟ್ಟಿದ್ದೀವಿ.
ಜೊತೆಗೆ ರೈತರಿಗೆ ಬೇಕಾದಂಥ ಸೌಲಭ್ಯಗಳೆಲ್ಲನೂ ಸುಧಾ ಪ್ರಾಮಾಣಿಕವಾಗಿ ತಲುಪಿಸೋಂಥ ಕೆಲಸನ ಮಾಡಿದ್ದೀವಿ. ಹಸುಗಳಿಗೆ ಇನ್ಸೂರೆನ್ಸ್ ಇರ್ಬೋದು, ಉತ್ಪಾದಕರಿಗೆ ಇನ್ಸೂರೆನ್ಸ್ ಇರ್ಬೋದು, ಇದನ್ನ ಪ್ರಾಮಾಣಿಕವಾಗಿ ಮಾಡಿಸೋಂಥ ಕೆಲಸನ ನಾವು ಮಾಡಿದ್ದೀವಿ. ಮತ್ತು ಏನು ಯಶಸ್ವಿನಿ ಯೋಜನೆ ಬಂದಿದೆ ಅದನ್ನ ಸಂಪೂರ್ಣವಾಗಿ ಜಾರಿಯಾಗಲಿಕ್ಕೆ ರೈತರಿಗೆ ಸಹಕಾರವನ್ನು ಮಾಡಿದ್ದೀವಿ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಒಂದು ಹೊಸದಾಗಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು. 4 ಜನ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗಬೇಕು. ಉತ್ತಮವಾದಂಥ ರೈತರ ಜೊತೆ ಬಾಂಧವ್ಯ ಇಟ್ಕೋಬೇಕು. ಪಶುಹಾರ ಘಟಕನ ಮಾಡಿದ್ರೆ ಅದರಿಂದ ನಮ್ಮ ರೈತರುಗಳಿಗೆ ಹತ್ತಿರ ಸಿಕ್ಕಂಥ ಅವಕಾಶ ಸಿಗ್ತದೆ. ಅದರಿಂದ ಒಂದು ಕಾರ್ಖಾನೆ ತೆರಿಬೇಕು ಅನ್ನೋ ದೃಷ್ಟಿಯಿಂದ ಭಾಳಷ್ಟು ಶ್ರಮವನ್ನು ವಹಿಸಿ ಮಾಡಿದೋ. ಆದರೆ ಇವತ್ತಿನ ಸಚಿವರು, ಪಶುಸಂಗೋಪನಾ ಸಚಿವರು ಅದಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಅರ್ಧಂಬರ್ಧ ಗೋಡೆ ಕಟ್ಟೋದ್ರ ಮುಖಾಂತರ ಸ್ಟಾಪ್ ಮಾಡಿದ್ದಾರೆ. 3 ವರ್ಷದ ಸುತ್ತ ಕೆಲಸ ಮಾಡೋಕ್ಕೆ ಬಿಡ್ತಾರೆ. ಅದೇ ಇಲಾಖೆ ಮಂತ್ರಿಯಾಗಿ ಇದ್ಕೊಂಡು ಪಶುಹಾರ ಘಟಕನ ಮಾಡೋಕ್ಕೆ ಹೋದರೆ ಅದನ್ನ ಸ್ಟಾಪ್ ಮಾಡೋಂಥದ್ದಿಲ್ಲ. ಇದು ನಿಜವಾಗ್ಲೂ ಅಸಹ್ಯ ಆದಂಥ ಕೆಲಸ. ತುಂಬ ಹಿರಿಯರವರು ಭಾಳಷ್ಟು ಸುದೀರ್ಘವಾಗಿ ರಾಜಕಾರಣ ಮಾಡಿದ್ದಾರೆ. ಇಷ್ಟೊಂದು ದೇಶದ ರಾಜಕಾರಣ ಮಾಡೋದು ಸರಿಯೋ ತಪ್ಪು ಅಂತ ಮುಂದಿನ ದಿನದಲ್ಲಿ ಜನ ನಿರ್ಧಾರ ಮಾಡ್ತಾರೆ. ಅಂದರೆ ನೀವು ಹೇಳಿದ್ರಿ ಸರ್, ವೈಯಕ್ತಿಕವಾಗಿ ಏನಾದರೂ ಪ್ರಸನ್ನ ಅವರು ಟಾರ್ಗೆಟ್ ಆದರೆ, ಯಾಕಂದರೆ ನೆಕ್ಸ್ಟ್ ಬರುವಂತಹ ಚುನಾವಣೆಗೆ ಪ್ರಸನ್ನ ಅವರು ಅಖಾಡಕ್ಕೆ ಬರ್ಬೋದು, ನಮಗೆಲ್ಲಾದ್ರೂ ಅದು ಮೈನಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೇನಾದ್ರೂ ಈ ಥರ ಮಾಡಿದ್ರ ಅನ್ನೋದು ಸರ್. ಅವ್ರಿಗಿರೋದೇ ನನ್ನ ಮೇಲೆ ಕೋಪ. ರಾಜಕೀಯವಾಗಿ ಏನಾರ ಎದುರಿಸ್ಬೇಕು ಅಂದರೆ ನನ್ನೇ ಎದುರಿಸ್ಬೇಕು. ಆದ್ದರಿಂದ ಎಲ್ಲಿ ಮುಂದೆ ಬರ್ತಾನೋ ನಮ್ಮ ಮಗನಿಗೆ ಎಲ್ಲಿ ಅಡಚಣೆ ಆಗ್ತಾನೋ ಅನ್ನೋ ದೃಷ್ಟಿಯಿಂದ ಭಾಳಷ್ಟು ದ್ವೇಷದ ರಾಜಕಾರಣ ಮಾಡ್ತಾರೆ. ಜೊತೆಗೆ ಇದ್ರ ಜೊತೆಗೆ ಮೊದಲಿಂದಲೂ ಸುಧಾ ಭಾಳ ದ್ವೇಷದ ರಾಜಕಾರಣದಲ್ಲಿ ಬಂದಂಥವ್ರು ವೆಂಕಟೇಶಣ್ಣವರು. ಭಾಳಷ್ಟು ಏನು ಹಿಂದಿಂದಲೂ ನಡ್ಕೊಬಂದರು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಬಟ್ ಅವ್ರು ರಾಜಕಾರಣದ ಕೊನೆಗಾಲದೆಲ್ಲರೂ ಸುಧಾ ಎಲ್ಲರೂ ವಿಶ್ವಾಸದಿಂದ ಪ್ರೀತಿಯಿಂದ ಸಂಪಾದನೆ ಮಾಡ್ತಾರೆ ಅಂದ್ಕೊಂಡಿದ್ದು ಅದು ಇನ್ನೂ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರಿಂದ ಹಿಡಿದು ನಮ್ಮ ಗಂಟನೂ ಸುಧಾ ತೊಂದರೆಯನ್ನು ಕೊಡ್ತಾಯಿದ್ದಾರೆ. ದೇವರೊಬ್ಬ ಇದ್ದಾನೆ ನೋಡಲಿ ಅನ್ನೋ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡ್ತೀವಿ. ಇದೇ ಗೊಂದಿಲ್ಲ ನಾವು ಕಾರ್ಯಕರ್ತರು ಸುಧಾ. ಈಗ 1.5 ವರ್ಷದಿಂದ ಸುಧಾ ಭಾಳಷ್ಟು ನೋಟಿಸ್ ಕೊಡೋದ್ರ ಮುಖಾಂತರ ARFಸಿಂದ ನನಗೆ ತೊಂದರೆನ ಕೊಟ್ಟರು. ಜೊತೆಗೆ 3 ಬಾರಿ ನನ್ನ ವಜಾವನ್ನು ಮಾಡಿದ್ರು. ಆದರೂ ಸುಧಾ ಎದೆಗುಂದನೇ ಕೆಲಸವನ್ನು ಮಾಡ್ತಾಯಿದ್ವಿ. ಈಗ ನಾವು ನಮ್ಮ ಪ್ರೈಮರಿ ಸೊಸೈಟಿಲಿ ಈ ತಿಂಗಳು ಚುನಾವಣೆ ಆಗಬೇಕಿತ್ತು. ಚುನಾವಣೆನ ಮಾಡೋಕ್ಕೆ ಕೊಡ್ತಾಯಿಲ್ಲ. ಅಡ್ಮಿನಿಸ್ಟ್ರೇಷನ್ ಆಗ್ತಾಯಿದ್ದಾರೆ. ನೀವು ಅಷ್ಟೊಂದು ಶಕ್ತಿಯುತವಾಗಿದ್ದರೆ ಚುನಾವಣೆ ಆ ಕಡೆಗೆ ಬಿಡಿ, ನಾವು ಚುನಾವಣೆ ಮಾಡ್ತೀವಿ. ಜನ ಇದ್ದಾರೆ, ಸೋಲ್ಸಾಕಿ ಗೆಲ್ಸೋಕ್ಕೆ ಜನ ಇದ್ದಾರೆ. ನಾನು ತಪ್ಪು ಮಾಡಿದರೆ ಸೋಲ್ಸ್ತಾರೆ, ನಾನು ಒಳ್ಳೆ ಕೆಲಸ ಮಾಡಿದರೆ ಗೆಲ್ಲಿಸ್ತಾರೆ. ನೀವು ಇಲ್ಲೇ ಈ ಥರ ಕುತಂತ್ರ ಬುದ್ಧಿ ಮಾಡೋದ್ರ ಮುಖಾಂತರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಇಲ್ಲೇ ನನ್ನ ಸ್ಟಾಪ್ ಮಾಡಿದ್ರೆ ನೀವು ಇದು ಯಾವ ರೀತಿ ರಾಜಕಾರಣ ಮಾಡ್ತಾಯಿರಿ ಅಂತ ನನಗೆ ಅರ್ಥ ಆಯ್ತಿಲ್ಲ. ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣನ ಬೆರೆಸಬಾರ್ದು ಅಂತ ಹೇಳ್ತಾರೆ. ಆದರೆ ಭಾಳ ರಾಜಕಾರಣ ಬೆರೆತು ಕಲುಷಿತವಾಗಿದೆ ಸಹಕಾರ ಕ್ಷೇತ್ರ. ಸಹಕಾರ ಕ್ಷೇತ್ರ ಮಾಡಿರೋ ಉದ್ದೇಶನೇ ರೈತರು ಅನುಕೂಲ ಆಗಲಿ ಅಂತ. ಅದು ಯಾವುದೇ ಸ್ವಾರ್ಥ ಇಲ್ಲದೇ ರಾಜಕಾರಣ ಬಳಸ್ತಾನೆ ನಾವು ಅದಕ್ಕೆ ಒಂದು ಒಳ್ಳೆ ನ್ಯಾಯ ಕೊಡಿಸ್ಬೇಕು ಅಂತ ಏನು ಸ್ಥಾಪನೆ ಮಾಡಿದ್ರು ಅದು ಆಗ್ತಾಯಿಲ್ಲ ಈಗ. ಆದ್ದರಿಂದ ಸಹಕಾರ ಕ್ಷೇತ್ರದಲ್ಲೇ ಬಿಟ್ಟರೆ ಭಾಳ ಅನುಕೂಲ. ಇದೇ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಅವರು ದಬ್ಬಾಳಿಕೆ ಮಾಡ್ತಾರೆ ಅಷ್ಟೇ. ಸರ್, ಮುಂಚೆ ನೀವು ಮತ್ತು ನಿಮ್ಮ ತಂದೆ ಎಲ್ಲ ಕೂಡ ಚೆನ್ನಾಗಿದ್ರಿ, ಒಂದು ಒಳ್ಳೆ ಕುಟುಂಬ ಇತ್ತು ನಿಮ್ಮದು. ಎಲ್ಲೋ ಒಂದು ಕಡೆ ನಿಮ್ಮ ತಂದೆಗೆ ಏನಾದರೂ ಕಿವಿ ಮಾತುಗಳೇನಾದ್ರು ಹೇಳುವಂಥವ್ರ ಸಂಖ್ಯೆ ಜಾಸ್ತಿ ಆಯಿತಾ? ನಿಮ್ಮ ಬಗ್ಗೆ ಏನಾದರೂ ನೆಗೆಟಿವಿಟಿ ತುಂಬಕ್ಕೆ ಏನಾದರೂ ಶುರು ಮಾಡಿದ್ರ ಅನ್ನೋದು? ಅಲ್ಲ, ಹಿಂದೇನೂ ಚೆನ್ನಾಗಿದ್ದೋ ಇವತ್ತು ಚೆನ್ನಾಗಿದ್ದೀವಿ. ಆದರೆ ಅವ್ರ ಮನಸ್ಸಲ್ಲಿ ಏನೋ ಸಂದೇಹ ಉಟ್ಕೊಂಡಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದರಿಂದ ಅವ್ರಿಗೆ ಕಸಿ ಬಿಸಿ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಭಾವನೆಯಲ್ಲಿ ಹಿಂದೇನೂ ಚೆನ್ನಾಗಿದ್ದೋ ಇವತ್ತು ಚೆನ್ನಾಗಿದ್ದೀವಿ ಅಂತ. ಬಟ್ ಅವ್ರ ಭಾವನೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರನ್ನ ಮಗ ಆಗಿ ನೀವು ಅದನ್ನು ಬಿಟ್ಕೊಡ್ತಾ ಇಲ್ಲ ಸರ್. ಬಟ್ ಮಹಾದೇವ್ ಅವರು ಹೇಳ್ತಾರೆ, ನನ್ನ ಮಗ ಎಲ್ಲೋ ಒಂದು ಕಡೆ ನನಗೆ ಬೇಸರವನ್ನು ಉಂಟು ಮಾಡಿಬಿಟ್ರು, ಎಲ್ಲೋ ಒಂದು ಕಡೆ ಇನ್ನೂ ಸರಿಯಾದಂತಹ ಒಂದು ನಡೆಯಲ್ಲಿ ನಡೀಬೋದಾಗಿತ್ತು ನನ್ನ ಮಗ, ಎಲ್ಲೋ ಒಂದು ಕಡೆ ಬೇರೆಯವ್ರ ಸಂಘವನ್ನು ಸೇರಿ ಈ ಥರ ಆಗ್ಬಿಟ್ಟ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾರೆ ಅಂತಂದರೆ ಅದ್ರ ಬಗ್ಗೆ ಸರ್? ನಾನೇನೋ ಬೇರೆಯವ್ರ ಮಾತು ಕೇಳ್ಕೊಂಡು ನೋಡಿ ಅಂತ ಚಿಕ್ಕ ಹುಡುಗನೆಲ್ಲ. ನನಗೂ 46 ವರ್ಷ ಮುಗೀತು. ಎಲ್ಲವನ್ನೂ ತಿಳ್ಕೊಳಕ್ಕಾಗದಿರೋ ಸುಧಾ ನನ್ನ ಶಕ್ತಿ ಮೀರಿ ತಿಳ್ಕೊಳ್ಳೋಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ನಾನು ಯಾರ ಮಾತು ಕೇಳಿ ತಪ್ಪು ಹಾದಿ ತುಳಿಯೋಂಥ ಕೆಲಸ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಅವರು ನಮ್ಮ ಪಕ್ಷದ ನಾಯಕರು, ನಮ್ಮ ತಂದೆ, ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತೀವಿ ಅಷ್ಟೇ ಹೊರತು. ಜೊತೆಗೆ ಭಾಳಷ್ಟು ಹಿಂದೆ ಕೆಲಸ ಮಾಡಿದ್ದಾರೆ, ಜನ ಅವ್ರನ್ನ ಕೆಲಸ ಮಾಡಿದ್ರಿ ಅಂತ ಒಪ್ಕೊಂಡಿದ್ದಾರೆ. ಅವರ ಮಾರ್ಗದರ್ಶನಲ್ಲೇ ಹೋಗ್ತಾಯಿದ್ದೀವಿ ಅಷ್ಟೇ ಹೊರತು ನಮಗೇನಿಲ್ಲ. ಬಟ್ ಅವ್ರ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಾಗ್ತಿಲ್ಲ. ಸರ್, ಈಗ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ವಿಚಾರದಾಗಿ ಕೆಲವೊಬ್ಬರು ಅಂದರೆ ಕೆಸರನ್ನ ಎರಚುವಂತಹ ಪ್ರಯತ್ನ ಏನಾದ್ರು ಮಾಡಿದ್ರ ಅನ್ನೋದು ಸರ್? ನನ್ನ ಹತ್ರ ಯಾರೂ ಆ ಥರ ಕೆಲಸನ ಮಾಡಿಲ್ಲ. ಅವ್ರ ಹತ್ರ ಏನಾರು ಕಿವಿ ತುಂಬಿದ್ರೆ ನನಗೆ ಗೊತ್ತಿಲ್ಲ. ನಮ್ಮ ಜಿಲ್ಲಾ ನಾಯಕರಾದಂಥ ಸಾರಾಮಹೇಶ್ನವರಿದ್ದಾರೆ, ಅಶ್ವಿನ್ ಇದ್ದಾರೆ, ನಮ್ಗೆ ಭಾಳ ಆತ್ಮೀಯ ಸ್ನೇಹಿತರಾದಂಥ GD ಹರೀಶ್ಗೌಡ್ರು ಇದ್ದಾರೆ. ರಾಜ್ಯ ನಾಯಕರಾಗಿ ನಿಖಿಲ್ ಕುಮಾರಣ್ಣ ಇದ್ದಾರೆ. ಅವರೆಲ್ಲ ಸುಧಾ ಸಮಯ ಬಂದಾಗ ಸಂದರ್ಭಕ್ಕೆ ತಕ್ಕಂತೆ ಏನು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೋ
ಆ ಅಭಿಪ್ರಾಯಕ್ಕೆ ನಾವು ಕೈ ಜೋಡಿಸೋಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀವಿ. ನಮಗೆ ಉದ್ದೇಶ ಇಷ್ಟೇ, JDS ಪಕ್ಷ ಉಳಿಬೇಕು, ಬೆಳಿಬೇಕು. ಮುಂದೊಂದು ದಿನ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಈ ಪಕ್ಷನ ಸಂಘಟಿಸಬೇಕು ಅಂತ ನಾವು ಹಗಲು ರಾತ್ರಿ ಎಲ್ಲ ಯುವಕ ಮಿತ್ರರು ಸೇರಿ ಅವ್ರ ಕೈಯನ್ನು ಬಲಪಡಿಸೋಂಥ ಕೆಲಸನ ಮಾಡ್ತಾಯಿದ್ದೀವಿ. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್. JDS ಪಕ್ಷ ಅಂತಂದ್ರೇ ಅದೊಂದು ರೀತಿ ಒಂದು ಎಮೋಷ್ನಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರು ಕೂಡ ತಕ್ಷಣವಾಗಿ JDS ಪಕ್ಷವನ್ನು ಬಿಟ್ಟು ಹೋಗೋದಾಗಿರ್ಬೋದು, ಅಂದರೆ ಆ ಒಂದು ಸಮಯಕ್ಕೆ ತಕ್ಕನಂಗೆ ಯಾರು ಕೂಡ ಆಡೋದಿಲ್ಲ. ಹಾಗಾಗಿ ನೀವು ಸಾಕಷ್ಟು ವರ್ಷಗಳಿಂದ ಬಂದಿದ್ದೀರಾ, ನಿಮಗೆ ವಿಶ್ವಾಸ ಇದೆಯಾ ಸರ್ ಈ ಬಾರಿ ನನಗೇನಾದ್ರು ಟಿಕೆಟ್ ಸಿಕ್ಕಿ ನಾನೇನಾದ್ರೂ ವಿಧಾನಸೌಧಕ್ಕೆ ನಾನು ಕೂಡ ಪ್ರವೇಶ ಮಾಡ್ಬೋದು ಅನ್ನೋ ನಿರೀಕ್ಷೆ ಏನಾದ್ರು ಇದೆಯಾ ನಿಮಗೇನಂತ? ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಏನಾರು ಉಳ್ಕೊಂಡಿದೆ ಅಂದರೆ JDS. ಇದಕ್ಕೆ ಅಡಿಪಾಯ ಆಗ್ತಂತವ್ರು ಸನ್ಮಾನ್ಯ HD ದೇವೇಗೌಡ ಅಪ್ಪಾಜಿಯವರು. ಕುಮಾರಣ್ಣ ಅವರು ಅದನ್ನ ಒಳ್ಳೆ ದಾರಿಲಿ ನಡ್ಸ್ಕೊ ಬರ್ತಾಯಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸುಧಾ ಅದೇ ದಾರಿಲಿ ಸಾಗೋದ್ರ ಮುಖಾಂತರ ಪಕ್ಷಕ್ಕೆ ಅವ್ರ ತಂದೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. JDS ಪಕ್ಷದ ಕಾರ್ಯಕರ್ತರು ಎಷ್ಟು ಗಟ್ಟಿ ಅಂತ ಹೇಳಿದ್ರೆ, ನಾನು ಆಚೆಗೆ ಹೋದರೂ ಯಾರೂ ಈಚೆಗೆ ಬರೋದಿಲ್ಲ, ಇನ್ನೊಬ್ಬರು ಆಚೆಗೆ ಹೋದರೂ ಯಾರೂ ಈಚೆಗೆ ಬರೋದಿಲ್ಲ. JDS ಪಕ್ಷ JDS ಪಕ್ಷವಾಗಿರ್ತದೆ, ಕಾರ್ಯಕರ್ತರು ಕಾರ್ಯಕರ್ತರಾಗಿರ್ತಾರೆ. ಇದು ಅಂಥ ಗಟ್ಟಿ ಪಕ್ಷ, ನಿಷ್ಠಾವಂತ ಕಾರ್ಯಕರ್ತರು ಭಾಳಷ್ಟು ಜನ ಇರೋದ್ರಿಂದ JDS ಪಕ್ಷನ ಅಲ್ಗಾಡಿಸಲಿಕ್ಕೆ ಯಾರಲಿಂದ ಸಾಧ್ಯ ಇಲ್ಲ. ಇದು ದೇವೇಗೌಡರು ಕಟ್ಟಿರೋಂಥ ಪಕ್ಷ ಅಲ್ವಾ, ರೈತರ ಪರವಾಗಿ, ಬಡವ್ರ ಪರವಾಗಿ, ದಲಿತರ ಪರವಾಗಿ ಹೋರಾಟ ಮಾಡಿದಂಥ ಪಕ್ಷ ಇದು. ಆದ್ದರಿಂದ ಇದನ್ನ ಎಲ್ಲರೂ ಸುಧಾ ಪ್ರೀತಿ ಮಾಡ್ತಾರೆ. ಜೊತೆಗೆ ಏನು 3ನೇ ತಲೆಮಾರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರಲ್ಲ, ಅವರು ಸುಧಾ ನಾಯಕರು ಅಂತ ಇವತ್ತು ಜನ ಬರೀ ಯುವಕರು ಮಾತ್ರ ಅಲ್ಲ, ಹಿರಿಯರು ಸುಧಾ ಒಪ್ಕೊಂಡಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಎಲ್ಲಿಗೋದ್ರೂ ಸುಧಾ ಬೆಂಬಲ ಕೊಡೋದ್ರ ಮುಖಾಂತರ ಭಾಳ ಪ್ರಬುದ್ಧತೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನೋಡ್ಕೊಳ್ತಾ ಇದ್ದಾರೆ. ಅವ್ರದ್ದು ಆಲೋಚನೆ ಬೇರೆ ಇದೆ, ಮುಂದಿನ ಜನ್ರೇಷನಲ್ಲಿ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು, ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋ ಭಾಳಷ್ಟು ಒಳ್ಳೆಯ ಆಲೋಚನೆ ಇರೋದ್ರಿಂದ ಈ ಪಕ್ಷ ಇನ್ನೂ ಗಟ್ಟಿ ಆಗ್ತಾ ಹೊರತು ಏನೂ ಆಗೋದಿಲ್ಲ ಖಂಡಿತವಾಗಿ. ಸರ್ ಈಗ ಹೇಳ್ತಾರೆ ಸರ್, ಪ್ರಸನ್ನ ಅವ್ರ ಮಧ್ಯೆ ಮತ್ತು ಮಹಾದೇವ್ರ ಮಧ್ಯೆ ಅಪ್ಪ ಮಕ್ಕಳ ಮಧ್ಯೆ ಏನೋ ಒಂದು ಗಲಾಟೆ, ಸಣ್ಣ ಪುಟ್ಟ ಮನಸ್ತಾಪಗಳು ನಡೆದಿರ್ಬೋದು ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಈ ಮುಖಾಂತರ ಸರ್, ನಮ್ಮ ವಾಹಿನಿಯ ಮುಖಾಂತರ ತಮ್ಮ ತಂದೆಗೆ ನೀವು ಏನು ಸಂದೇಶ ರವಾನೆ ಮಾಡ್ತೀರಾ ಸರ್? ನಮ್ಮಲ್ಲಿ ಆ ಥರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಏನೂ ನಡೆದಿಲ್ಲ. ನಮ್ಮ ತಂದೆಯವ್ರು ಏನು ಹೇಳ್ತಾರೆ ಆ ಥರ ಕೇಳ್ಕೊಂಡು ಹೋಗೋಂಥ ಕೆಲಸನ ನಾವು ಪಕ್ಷದಲ್ಲಿ ಮಾಡ್ತೀವಿ. ಅವರ ನಾಯಕತ್ವದಲ್ಲೇ ಇಲ್ಲಿವರೆಗೆ ಪಕ್ಷ ಮುನ್ನಡೆದು ಬಂದಿದೆ. ಅವರ ಮಾರ್ಗದರ್ಶನ ತೊಗೊಳ್ಳೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲಸನ ಮಾಡ್ತಿದ್ವಿ. ನಾನು ಇದುವರೆಗೆ ನೀವು ಹೇಳ್ದಂಗೆ 20 ವರ್ಷದಿಂದನೂ ನಮ್ಮ ತಂದೆಗೋಸ್ಕರನೇ ರಾಜಕಾರಣ ಮಾಡಿರೋದು ನಾನು. ಜೊತೆಗೆ ನಮ್ಮದು ಅಂತ ಕೆಲವು ಸ್ವಂತ ಅಭಿಪ್ರಾಯ, ಅಭಿವೃದ್ಧಿ ವಿಚಾರದಲ್ಲಿ ಜನಸಾಮಾನ್ಯರಿಗೆ ತಲುಪಂಥ ಕೆಲಸನ ಮಾಡಬೇಕು. ಈ ನಾಡು ಭಾಳಷ್ಟು ಅಭಿವೃದ್ಧಿ ಆಗಬೇಕು. ರೈತರು, ಈ ನಾವು ಸುಮ್ಮನೆ ರಾಜಕಾರಣಿಗಳು ಭಾಷಣಕ್ಕೆ ಮಾತ್ರ ಹೇಳ್ತೀವಿ ರೈತ ಈ ದೇಶದ ಬೆನ್ನೆಲುಬು ಅಂತ. ರೈತರಿಗೆ ಯಾವುದೇ ರೀತಿ ಯಾವ ಸರ್ಕಾರ ಸಹಾಯ ಮಾಡಲಿಲ್ಲ. ಸಹಾಯ ಮಾಡಿದಂಥ ಏಕೈಕ ವ್ಯಕ್ತಿ ಕುಮಾರಣ್ಣ ಅವರೊಬ್ಬರೇ. ರೈತರು ಸಾಲ ಮನ್ನಾ ಮಾಡಿದ್ದಿಲ್ಲ, ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿನೂ ಸುಧಾ ಮಾಡಿಲ್ಲ. ಕುಮಾರಣ್ಣ ಮಾತ್ರ ಕೆಲಸ ಮಾಡೋಂಥ ಧೈರ್ಯನ ಸಾಹಸನ ಪ್ರದರ್ಶನ ಮಾಡೋರು. ಜೊತೆಗೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಸುಧಾ 94 ವರ್ಷದ ದೇವೇಗೌಡರು ನೀರಾವರಿ ವಿಚಾರದಲ್ಲಿ, ಕುಡಿಯೋ ನೀರು ವಾಟರ್ ಡಿಸ್ಪ್ಯೂಟ್ ವಿಚಾರದಲ್ಲಿ ಎಷ್ಟು ಭಾವುಕರಾಗಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡಿದ್ದಿಲ್ಲ. ಅದು ಇಡೀ ರಾಜ್ಯದ ಜನ ಒಂದು ಬಾರಿ ಯೋಚನೆ ಮಾಡಿದ್ರೆ JDS ಪಕ್ಷ ಏನು ಅನ್ನೋದನ್ನ ಅರ್ಥ ಆಗ್ತದೆ. ಸರ್, ಪಿರಿಯಾಪಣ್ಣದ ವಿಚಾರಕ್ಕೆ ಬಂದರೆ ಸರ್, ಅಪ್ಪ ಮಕ್ಕಳ ಮಧ್ಯ ಅಂದರೆ ತಮ್ಮ ತಂದೆಗೆ ಯಾರೇ ಕೂಡ ಕಿವಿ ಮಾತುಗಳನ್ನು ಹೇಳಿದ್ರೂ ಸಹ ಎಲ್ಲೋ ಒಂದು ಕಡೆ ನಿಮ್ಮ ಸಂಬಂಧಗಳು ಈ ಗಟ್ಟಿಯಾಗಿರುತ್ತೆ ಅಂತ ಅನಿಸುತ್ತೆ ಸರ್. ನೋಡಿ, ರಾಜಕಾರಣಕ್ಕೋಸ್ಕರ ಸಂಬಂಧ ಬಿಡೋಕ್ಕಾಗೋದಿಲ್ಲ. ಸಂಬಂಧವಾಗಿರ್ತದೆ. ರಾಜಕಾರಣನೇ ಬೇರೆ. ರಾಜಕಾರಣದಲ್ಲಿ ಮಾಮೂಲಿ ಪರ ವಿರೋಧ ಇದ್ದೇ ಇರ್ತದೆ, ರಾಜಕೀಯವಾಗಿ ನಡ್ಕೊಂಡು ಹೋಗ್ತದೆ. ರಾಜಕಾರಣನೇ ಆ ಥರ ಇದು ಈಗ ಬಿಂಬಿತವಾಗಿಬಿಟ್ಟಿದೆ ಈಗ ರಾಜಕಾರಣದ ವ್ಯವಸ್ಥೆ. ತಂದೆ ಮಕ್ಕಳ ಸಂಬಂಧನೇ ಬೇರೆ. ನಾನೇನು ಆ ಥರ ಎಲ್ಲೂ ಸುಧಾ ನಮ್ಮ ತಂದೆಯವ್ರಿಗೆ ವ್ಯತ್ಯಾಸ ಆಗೋ ರೀತಿ ನಡ್ಕೊಳ್ಳೋದಿಲ್ಲ. ಮುಂದೆ ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಅದ್ರ ಮುಖಾಂತರ ಪಕ್ಷ ಕಟ್ಟೋಂಥ ಕೆಲಸನ ನಾವು ಮಾಡ್ತೀವಿ. 2004ನೇ ಇಸ್ವಿ ಕುಮಾರಣ್ಣ ಅವರು ಬಂದು ಪಕ್ಷ ಕಟ್ಟಬೇಕು ಅಂತ ಯಾವತ್ತು ಬೋಟ ಕೊಟ್ಟರು ನಮ್ಮ ತಂದೆಯವರಿಗೆ, ಅವತ್ತಿನೂ ಸುಧಾ ಸಾಮಾನ್ಯ ಕಾರ್ಯಕರ್ತರ ರೀತಿ ಪೋಸ್ಟ್ ಅಂಟಿಸೋದ್ರಿಂದ ಹಿಡ್ದು ಇಲ್ಲಿವರೆಗೂ ಎಲ್ಲ ಕಾರ್ಯಕರ್ತರಿಗೂ ಬೆಂಬಲವಾಗಿ ನಿಂತಿದ್ದೀವಿ. ಯಾವ ಸಾವು ನೋವಾದರೂ ಕಾರ್ಯಕರ್ತರ ಪರವಾಗಿ ನಾವು ನಿಂತಿದ್ದೀವಿ. ಶುಭ ಕಾರ್ಯಕ್ಕೂ ಸುಧಾ ನಿಂತಿದ್ದೀವಿ. ಜೊತೆಗೆ ಪಕ್ಷ ಕಟ್ಟೋಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ವಿ. ಪ್ರಸನ್ನ ಅವ್ರಿಗೆ ಇದೆಯಾ ಸರ್, ಆ ವಿಧಾನಸೌಧದಲ್ಲಿ ನಮ್ಮ ಒಂದು ಕ್ಷೇತ್ರದ ಬಗ್ಗೆ ನಾನು ಧ್ವನಿ ಎತ್ತಬೇಕು, MLA ಆಗಿ ಹೋಗಿ ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಕನಸು, ರಾಜಕೀಯ ದೂರದ ಕನಸೇನಾದ್ರು ಕಟ್ಕೊಂಡವ್ರು ಅನ್ನೋದು? ಅಲ್ಲ, ಖಂಡಿತ ಅಂಥ ಅವಕಾಶ ಒಂದು ದಿವಸ ಸಿಕ್ಕಿದ್ರೆ ನಮ್ಮ ತಾಲೂಕಿನ ಪರವಾಗಿ ಧ್ವನಿ ಎತ್ತೋದ್ರ ಮುಖಾಂತರ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲು ರಾತ್ರಿ ಪ್ರಾಮಾಣಿಕವಾಗಿ, ಭ್ರಷ್ಟಾಚಾರ ರಹಿತವಾಗಿ ಶ್ರಮವಹಿಸಿ ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸನ ಪ್ರಾಮಾಣಿಕವಾಗಿ ಖಂಡಿತ ನಾನು ಮಾಡೇ ಮಾಡ್ತೀನಿ. ನಿಮ್ಮ ತಂದೆ ಹೇಳ್ತಾರೆ ಸರ್, ಇದೊಂದು ಬಾರಿ ನನಗೆ ಬಿಟ್ಕೊಡ್ಬೇಕು ಅವರು, ಇದಾದಮೇಲೆ 25 ವರ್ಷ ನನ್ನ ಮಗ MLA ಆಗಿರ್ತಾರೆ, ನಾನು ಅದನ್ನು ನೋಡ್ತೀನಿ, ನಾನೇ ನನ್ನ ಒಂದು ನಾಯಕತ್ವ, ನನ್ನ ಒಂದು ನೇತೃತ್ವದಲ್ಲಿ ನಾನು ನನ್ನ ಮಗನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾನೇನು ಕೇಳೋಕ್ಕೆ ಹೋಗಿಲ್ವಲ್ಲ ಟಿಕೆಟ್ ಬೇಕು ಅಂತ. ಈಗ ಇಬ್ಬರು ಕೆಲಸ ಮಾಡ್ತಾಯಿದ್ದೀವಿ. ಪಕ್ಷದ ವರ್ಷರು ಏನು ತೀರ್ಮಾನ ತಗೋಬೇಕು ಅಂತ ಕೊನೆ ದಿನದಲ್ಲಿ ತೀರ್ಮಾನ ತಗೋತಾರೆ. ಆ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ.
ಜೊತೆಗೆ ಈ ಪಕ್ಷ ಉಳಿಸ್ಬೇಕು ಅನ್ನೋ ಕೆಲಸ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಹೊರತು ಪಕ್ಷಕ್ಕೆ ಯಾವುದೇ ರೀತಿ ಧಕ್ಕೆ ಆಗೋಂಥ ರೀತಿ ಕೆಲಸನ ಖಂಡಿತ ನಾವು ಮಾಡೋದಿಲ್ಲ, ಮುಂದೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಸರ್ ಈಗ ಮಹದೇವ್ ಅವ್ರಿಗೂ ಟಿಕೆಟ್ ಸಿಕ್ಕಿದ್ರು ತಾವು ಕೆಲಸ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಅನ್ನೋದು ಸರ್? ಖಂಡಿತ ನಮ್ಮ ತಂದೆ ಟಿಕೆಟ್ ಸಿಕ್ಕಿದ್ರೆ ಹಗಲು ರಾತ್ರಿ ಪ್ರಾಮಾಣಿಕವಾಗಿ ಹಿಂದೆ ಹೆಂಗೆ ಕೆಲಸ ಮಾಡ್ತೋ ಆ ಕೆಲಸ ಮಾಡೋಂಥ ಕೆಲಸನ ಖಂಡಿತ ಮಾಡ್ತೀವಿ. ಈಗ ನಮ್ಮದು JDS ಪಕ್ಷ ಮೈತ್ರಿ ಪಕ್ಷ ಆಗಿರೋದ್ರಿಂದ, NDA ಪಕ್ಷ ಆಗಿರೋದ್ರಿಂದ ಎಲ್ಲೂ ಸುಧಾ ಯಾವ ಕ್ಷೇತ್ರ ಏನು ಟಿಕೆಟು ಅಂತ ಇನ್ನೂ ಹಂಚಿಕೆ ಆಗಿಲ್ಲ. ಹಂಚಿಕೆ ಆದಂಥ ಸಂದರ್ಭದಲ್ಲಿ ಏನು ವರಿಷ್ಠರು ತೀರ್ಮಾನ ತಗೋದ್ರೂ ಅದು ತೀರ್ಮಾನ ಬದ್ಧವಾಗಿರ್ತೀವಿ. ನಿಮಗೊಂದು ನಂಬಿಕೆ ಇದೆಯಾ ಸರ್? ಯಾಕಂದರೆ ನಿಮಗೆ ಟಿಕೆಟ್ ಕೊಟ್ಟರೆ ನಿಮ್ಮ ತಂದೆ ನಿಮ್ಮ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಒಂದು ಗೆಲುವಿಗಾಗಿ ಶ್ರಮಿಸ್ತಾರೆ ಅಂತ ಅನಿಸುತ್ತಾ? ಯಾವ ತಂದೆ ಮಕ್ಕಳ ಭವಿಷ್ಯಕ್ಕೆ ಕಲ್ಲಾಗೋಕ್ಕೆ ಇಷ್ಟಪಡ್ತಾರೆ? ಖಂಡಿತ ನಮ್ಮ ತಂದೆ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ತಂದೆ ಯಾವತ್ತೂ ಮಕ್ಕಳು ಶ್ರೇಯಸ್ ಬಯಸ್ತಾ ಹೊರತು ಯಾವತ್ತೂ ಕೆಟ್ಟದ್ದು ಬಯಸೋದಿಲ್ಲ. ಎಂಥ ತ್ಯಾಗಕ್ಕೂ ತಂದೆ ಇದ್ದರು ಮಕ್ಳಿಗೋಸ್ಕರ ಸಿದ್ಧವಾಗಿರ್ತಾರೆ. ಈಗ ನಾವು ನೋಡ್ತಾ ಇದೀವಿ ಮಕ್ಳಿಗೋಸ್ಕರ ಜೀವನ ಮಾಡ್ತಾರದನ್ನ ಪ್ರಪಂಚನ ಇವತ್ತು. ಅದರಿಂದ ನಮ್ಮ ತಂದೆ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ, ನನ್ನ ಬೆನ್ನಿಂದ ನಿಂತ್ಕೋತಾರೆ. ಇದುವರೆಗೆ 20 ವರ್ಷ ಅವ್ರ ಬೆನ್ನಿಂದ ನಾವು ನಿಂತಿದ್ದೀವಿ, ಅವ್ರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಹಗಲು ರಾತ್ರಿ ಅಂದರೆ ಈ ಪಕ್ಷಕ್ಕೋಸ್ಕರ ಎಲ್ಲ ತ್ಯಾಗನೂ ಸುಧಾ ಮಾಡಿ ಕೆಲಸ ಮಾಡಿದ್ವಿ. ಮುಂದೊಂದು ದಿವಸ ಅಂಥ ಅವಕಾಶ ಸಿಕ್ಕಿದ್ರೆ ನಮ್ಮ ತಂದೆ ನನ್ನ ಪರವಾಗಿ ಕೆಲಸ ಮಾಡ್ತಾರೆ. ನಿಮ್ಮ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರೆ ಸರ್? ನಿಮ್ಮ ಒಂದು ರಾಜಕೀಯ ಬೆಳವಣಿಗೆ, ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ? ಇಲ್ಲ, ಯಾವತ್ತೂ ನಾನು ಶ್ರೇಯಸ್ ಬಯಸೋರು ಹೊರತು ನಾನು ಕೆಟ್ಟದ್ದು ಯಾವತ್ತೂ ಬಯಸಿಲ್ಲ ನಮ್ಮ ತಂದೆ. ಆದ್ದರಿಂದ ನಾನೇನು ಬೇರೆ ಏನು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ, ಅವ್ರ ಮಾರ್ಗದರ್ಶನ ನಡ್ಕೊಂಡು ಹೋಗ್ತಾಯಿದ್ವಿ. ಇದಿಷ್ಟು ಮಾಜಿ ಮೈಮೂಲ್ ಪ್ರಸನ್ನ ಅವರ ಒಂದು ಮಾತಾಗಿರುವಂಥದ್ದು. ಪಿರಿಯಾಪಟ್ಟಣದಲ್ಲಿ ಯಾವ ರೀತಿ ಇದೆ ನಾಡಿ ಮಿಡಿತ? ಮುಂದೆ ಟಿಕೆಟ್ ಸಿಕ್ಕಿದ್ರೆ ಅಪ್ಪ ಸ್ಪರ್ಧೆ ಮಾಡಿದ್ರು ಸರಿ, ಮಗ ಸ್ಪರ್ಧೆ ಮಾಡಿದ್ರು ಸರಿ, ಇಬ್ಬರಲ್ಲಿ ಯಾರೇ ಸ್ಪರ್ಧೆ ಮಾಡಿದ್ರು ಸಹ ನಾವಿಬ್ಬರು ಒಟ್ಟಾಗಿ ನಮ್ಮ ಅಪ್ಪ ಮಕ್ಕಳ ಸಂಬಂಧದ ರೀತಿ ಆಗಿರ್ಬೋದು ಅಥವಾ ನಮ್ಮ ಒಂದು ಕ್ಷೇತ್ರದ ಜನರ ಒಂದು ಅವರ ಒಂದು ಅವ್ರಿಗೋಸ್ಕರ ನಾವು ದುಡಿಯೋದಾಗಿರ್ಬೋದು, ಇದ್ರ ಮುಖಾಂತರ ನಾವು ಪಕ್ಷವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ನಾವು ಪಿರಿಯಾಪಟ್ಟಣದಲ್ಲಿ ಈ ಬಾರಿ JDS ಬಾವುಟವನ್ನು ಆರಿಸ್ತೀವಿ ಅನ್ನೋ ಮಾತುಗಳನ್ನು ಸಹ ಅವರು ಬಹಳ ವಿಶ್ವಾಸದಿಂದ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆದರ್ ಜೊತೆ ಚೇತನೇಶ್, ನಮ್ಮ TV ಮೈಸೂರು.